ಶಾಸಕ ಮುನಿರತ್ನ ಅವರ ಅರೆಸ್ಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಯಾವುದೇ ದ್ವೇಷ ರಾಜಕೀಯ ಇಲ್ಲಿ ಮಾಡಿಲ್ಲ. ಶಾಸಕ ಚೆನ್ನಾರೆಡ್ಡಿ ಕೇಸ್ಗೂ ಮುನಿರತ್ನ ಕೇಸ್ಗೂ ಹೋಲಿಕೆ ಮಾಡಬೇಡಿ. ಚೆನ್ನಾರೆಡ್ಡಿ ಮಾತನಾಡಿರೋ ಆಡಿಯೋ ಏನಾದರೂ ಇದೆಯಾ? ಅವರ ಕುಟುಂಬದವರ ಆರೋಪ ಅಷ್ಟೇ. ಚೆನ್ನಾರೆಡ್ಡಿ ಮೇಲೆ PSI ಪರಶುರಾಮ್ ಹೇಳಿದ್ದಾನಾ? ಮುನಿರತ್ನ ಒಕ್ಕಲಿಗರು, ಎಸ್ಸಿಗಳು, ಹೆಣ್ಣು ಮಕ್ಕಳ ಮೇಲೆ ಅವರು ಮಾತನಾಡಿದ್ದಾರೆ. ಚೆಲುವರಾಜು, ವೇಲುನಾಯಕ್ ದೂರಿನ ಮೇಲೆ ಈ ಕ್ರಮವನ್ನು ಜರುಗಿಸಲಾಗಿದೆ. ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒಕ್ಕಲಿಗ ನಿಯೋಗ ಕೂಡ ಒತ್ತಾಯಿಸ್ತಾ ಇದೆ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ಕ್ರಮ ತೆಗೆದುಕೊಳ್ತೀವಿ. ಈಗ ಅವರನ್ನ ಅರೆಸ್ಟ್ ಮಾಡಿರೋದಾಗ್ಲಿ ಅಥವಾ ಜೈಲಿಗೆ ಕಳಿಸಿರೋದಾಗ್ಲಿ ಅದೆಲ್ಲ ನಾವು ಮಾಡಿರೋದಾ? ಅದು ಕಾನೂನಿನ ಮೂಲಕವಾಗಿ ಏನು ಪ್ರಕ್ರಿಯೆ ಆಗಬೇಕೋ ಅದೇ ಆಗಿದೆ ಅಂದಿದ್ದಾರೆ ಸಿಎಂ. ಅದು ಅವ್ರದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ. ಚೆಲುವರಾಜರ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ. ಆಮೇಲೆ ಮಾಜಿ ಕಾರ್ಪೊರೇಟರು ವೇಲುನಾಯ್ಕರ್ ಅವ್ರ ಮೇಲೆ ಮಾತಾಡಿದ್ದಾರೆ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಚೆಲುವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು FIR ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ. ಕಾನೂನು ರೀತಿ ಮಾಡ್ತೀವಿ. ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ. ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡೋದಲ್ಲ. ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ.